ಚಿಂತನ ಮರಣ ಏನಿದರ ಅರ್ಥ. ಪ್ರಸ್ತುತಿ ಭಾರತಿ ರಘು, ಮೂಡಬಿದ್ರೆ. ಚಿಂತನ ವಿಷಯ ಮರಣ ಏನಿದರ ಅರ್ಥ. ಮರಣ ಎಂಬ ಪದವನ್ನು ಕೇಳಿದರೆ ಸಾಕು, ಕೈ ಕಾಲು ನಡುಗುತ್ತವೆ, ಹೃದಯ ತಲ್ಲಣಿಸುತ್ತದೆ, ಮೈ ಬೆವರುತ್ತದೆ, ಮನಸ್ಸಿಗೆ ಆಘಾತವಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ಈ ಪದವನ್ನು ಉಚ್ಚರಿಸುವುದೇ ಅಶುಭ ಎಂದು ಬಗೆಯುತ್ತಾರೆ. ಬ್ರಹ್ಮಜ್ಞಾನಿಯನ್ನು ಹೊರತುಪಡಿಸಿ ಮರಣಕ್ಕೆ ಹೆದರದವರು ಯಾರೂ ಇದ್ದಂತಿಲ್ಲ. ಇದಕ್ಕೇನು ಕಾರಣ? ನಾವು ಸಂಪಾದಿಸಿದ ಧನ ಕನಕ ವಸ್ತು ವಾಹನಾದಿಗಳನ್ನು ಬಿಟ್ಟು ಹೋಗುತ್ತಿದ್ದೇವಲ್ಲ. ನಮ್ಮ ಅಸ್ತಿತ್ವವೂ ಹೋಗುತ್ತದೆ. ಪತ್ನಿ, ಮಕ್ಕಳು, ಬಂಧು ಬಾಂಧವರು, ಅಪಾರ ಸ್ನೇಹವರ್ಗ ಇವರೆಲ್ಲರನ್ನು ತೊರೆದು ಹೋಗುತ್ತಿದ್ದೇವಲ್ಲ ಎಂಬ ಭಯಾನಕ ಭಾವನೆಯೇ ಈ ಹೆದರಿಕೆಗೆ ಕಾರಣ. ಭಗವಂತ ಶ್ರೀಕೃಷ್ಣ ಶ್ರೀಮದ್ ಭಗವದ್ಗೀತೆಯಲ್ಲಿ ಮರಣದ ಬಗ್ಗೆ ಹೇಳಿರುವ ತತ್ವವನ್ನು ಸರಿಯಾಗಿ ಗ್ರಹಿಸಿದರೆ ಮರಣಕ್ಕೆ ನಾವು ಎಂದೆಂದಿಗೂ ಅಂಜುವುದೇ ಇಲ್ಲ. ಗೀತೆಯ 2ನೇ ಅಧ್ಯಾಯದ 22ನೇ ಶ್ಲೋಕ ಈ ರೀತಿ ಇದೆ: ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಮನುಷ್ಯನು ಹೇಗೆ ಹಳೆಯ ಹರಿದು ಹೋದ ಬಟ್ಟೆಗಳನ್ನು ಬಿಸಾಡಿ ಬೇರೆ ಹೊಸ ಬಟ್ಟೆಗಳನ್ನು ಧರಿಸುತ್ತಾನೋ ಹಾಗೆಯೇ ದೇಹವನ್ನು ಹೊಂದಿರುವ ಆತ್ಮನು ನಶಿಸಿ ಹೋದ ಶರೀರಗಳನ್ನು ಬಿಟ್ಟು ಬೇರೆ ಹೊಸ ಶರೀರಗಳನ್ನು ಹೊಂದುತ್ತಾನೆ. ಹಳೆಯ ವಸ್ತ್ರಗಳನ್ನು ಕಳಚುವಾಗ ನಾವೇನೂ ದುಃಖಿಸುವುದಿಲ್ಲ, ಬದಲಾಗಿ ಸಂತೋಷ ಪಡುತ್ತೇವೆ. ಸಾವು ಸಹ ಅಷ್ಟೇ ಎನ್ನುತ್ತಾನೆ ಗೀತಾಚಾರ್ಯ. ನಮ್ಮ ದೇಹ ನಮಗೋಸ್ಕರ ದುಡಿದು ದುಡಿದು ಸವಕಲಾಗಿ ಹೋಗಿದೆ. ಇಂದ್ರಿಯಗಳೆಲ್ಲ ಸೊರಗಿವೆ, ಬಲಹೀನವಾಗಿದೆ. ಕಣ್ಣು ಹಿಂದಿನಷ್ಟು ಚೆನ್ನಾಗಿ ಕಾಣಿಸುತ್ತಿಲ್ಲ, ಕಿವಿ ಮೊದಲಿನಂತೆ ಕೇಳುತ್ತಿಲ್ಲ, ನಾಲಿಗೆಗೆ ರುಚಿ ತಗಲುತ್ತಿಲ್ಲ, ಸ್ಪರ್ಶ ಸುಖವಂತೂ ಬೇಡವೆನಿಸಿದೆ, ಬೆನ್ನು ಗೂನಾಗಿದೆ, ಓಡಾಡಲು ಆಗುತ್ತಿಲ್ಲ, ಮುಖವೆಲ್ಲ ಸುಕ್ಕುಗಟ್ಟಿ ಹಿಂದಿನ ಸೌಂದರ್ಯವೆಲ್ಲ ಹೋಗಿದೆ. ಇಂತಹ ದೇಹದಲ್ಲಿ ನಾವೆಷ್ಟು ದಿನ ಇರೋದು? ಈಗ ನಮಗೆ ಹೊಸ ಶರೀರ ಬೇಕಾಗಿದೆ. ಹಳೆಯ ಮುರಿದು ಹೋದ ಸೋರುವ ಮನೆಯನ್ನು ಬಿಟ್ಟು ನೂತನ ಗೃಹ ಪ್ರವೇಶ ಮಾಡಿದಂತೆ ಈ ಆತ್ಮ ಹಳೆಯ ದೇಹವನ್ನು ಬಿಡುವುದೇ ಮರಣ, ಹೊಸ ದೇಹವನ್ನು ಪಡೆಯುವುದೇ ಜನನ. ಗೀತೆಯಲ್ಲಿ ಭಗವಂತ ಹೀಗೆ ಹೇಳಿದ್ದಾನೆ: ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರ್ಯೇರ್ಥೇ ನ ತ್ವಂ ಶೋಚಿತುಮರ್ಹಸಿ. ಹುಟ್ಟಿದವನಿಗೆ ಮರಣ ನಿಶ್ಚಿತ, ಹಾಗೆಯೇ ಸತ್ತವನಿಗೆ ಹುಟ್ಟು ನಿಶ್ಚಿತ. ಪರಿಹರಿಸಲಾಗದ ಈ ವಿಷಯದಲ್ಲಿ ಶೋಕಿಸಬಾರದು. ಈ ಜನನ ಮರಣಗಳು ಕೇವಲ ಅವಸ್ಥಾಂತರ ಎನ್ನುತ್ತಾನೆ ಭಗವಂತ. ನಾವು ಮಗುವಾಗಿದ್ದಾಗಿನ ಶರೀರ ಯೌವನದಲ್ಲಿ ಇರುವುದಿಲ್ಲ, ಹಾಗೆಯೇ ಯೌವನದಲ್ಲಿ ಇದ್ದಂತೆ ಮುಪ್ಪಿನಲ್ಲಿ ಇರುವುದಿಲ್ಲ. ಈ ಬದಲಾವಣೆ ನಮಗಿಂತಲೂ ಹೆಚ್ಚಾಗಿ ಅಪರೂಪವಾಗಿ ನಮ್ಮನ್ನು ನೋಡುವವರಿಗೆ ಗೊತ್ತಾಗುತ್ತದೆ. ಬಾಲ್ಯ ಹೋಗಿ ಯೌವನ ಬಂದಾಗ ನಾವೇನು ದುಃಖಿಸುವುದಿಲ್ಲ, ಬದಲಾಗಿ ಸಂತೋಷ ಪಡುತ್ತೇವೆ. ಬಾಲ್ಯ, ಯೌವನ, ವೃದ್ಧಾಪ್ಯ ಇದೊಂದು ಚಕ್ರೀಯ ಕ್ರಿಯೆ. ವೃದ್ಧಾಪ್ಯ ಮುಗಿದ ಮೇಲೆ ಮತ್ತೆ ಬಾಲ್ಯಾವಸ್ಥೆ ಪ್ರಾಪ್ತಿಯಾಗಬೇಡವೇ? ಇದೊಂದು ಅವಸ್ಥಾಂತರ ಕ್ರಿಯೆ. ಇದು ದೇಹಾಂತರ ಪ್ರಾಪ್ತಿಯಿಂದಲೇ ಆಗಬೇಕಾದದ್ದು. ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ ಎನ್ನುತ್ತಾನೆ ಗೀತಾಚಾರ್ಯ. ಧೀರನಾದವನು ಈ ದೇಹಾಂತರ ಪ್ರಾಪ್ತಿಗಾಗಿ ದುಃಖಿಸಬಾರದು. ಒಟ್ಟಿನಲ್ಲಿ ಮರಣವೆಂಬುದು ತೀರ ಸ್ವಾಭಾವಿಕ ಮತ್ತು ಪುನರ್ಜನ್ಮದ ಪ್ರಕ್ರಿಯೆ ಅಷ್ಟೆ. ಅದಕ್ಕಾಗಿ ಶೋಕಿಸುವ ಬದಲು ಸ್ವಾಗತಿಸಬೇಕು. ಹುಟ್ಟು ಸಾವುಗಳ ಮಧ್ಯೆ ತಾನು ಮಾಡಿದ ಒಳ್ಳೆಯ ಕಾರ್ಯಗಳೇ ಮೋಕ್ಷಕ್ಕೆ ಕಾರಣವಾಗುತ್ತವೆ. ಗರುಡ ಪುರಾಣದಲ್ಲಿ ಹೇಳಿದ ಶ್ಲೋಕದ ಸಾಲು ಹೀಗಿದೆ: ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯುಃ ಕರ್ತವ್ಯೋ ಧರ್ಮ ಸಂಗ್ರಹ. ಅಂದರೆ ಈ ಶರೀರ ನಶ್ವರ,
ನಿನ್ನ ಸಂಪತ್ತು, ವೈಭವ, ವೈಭೋಗ ಯಾವುದೂ ಶಾಶ್ವತವಲ್ಲ. ಮೃತ್ಯು ನಿನ್ನ ಸನಿಹದಲ್ಲೇ ಸದಾ ಸುತ್ತುತ್ತಿರುತ್ತದೆ. ಆದ್ದರಿಂದ ಜೀವಿತಾವಧಿಯಲ್ಲಿ ಧರ್ಮ ಕಾರ್ಯಗಳನ್ನು ಮಾಡಿ ಪುಣ್ಯ ಸಂಪಾದಿಸುವುದೇ ನಿನ್ನ ಕರ್ತವ್ಯ. ಮರಣಕ್ಕೆ ದುಃಖಿಸುವ ಬದಲು ಅದನ್ನೇ ಮಹಾನವಮಿ ಎಂದು ಸ್ವೀಕರಿಸಬೇಕು ಎಂದು ಶಿವಶರಣರು ಹೇಳಿದ್ದಾರೆ. ವಿಶ್ವಕವಿ ರವೀಂದ್ರನಾಥ ಠಾಗೋರರು ಹೇಳುವಂತೆ, ಬದುಕಿನ ನಾಣ್ಯಕ್ಕೆ ಸಾವಿನ ಮುದ್ರೆಯಿಂದ ಬೆಲೆ. ನಿಜ, ಹೌದಲ್ಲವೇ? ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು. ಈ ಮಾಯಾ ಕಾಯ ಮಣ್ಣ ಸೇರಲು ಜೀವ ಅನಂತ ಮೌನದಿ ವಿಲೀನ. ಶೂನ್ಯದಲ್ಲಿ ಲೀನವಾದ ಪ್ರಾಣ ಶಾಶ್ವತ ಸತ್ಯ, ಶಾಶ್ವತ ಸತ್ಯ.